ಜಿಲ್ಲೆಯ ಹನೂರು ತಾಲೂಕು ಮಲೆ ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಮೇಣ್ಯಂ ಅರಣ್ಯ ಪ್ರದೇಶದಲ್ಲಿ ವಿಷಪ್ರಾಶನದಿಂದ 5 ಹುಲಿಗಳ ಸಾವಿನ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ಇಲ್ಲದೆ ಜಂಟಿ ತನಿಖೆಗೆ ವಹಿಸಬೇಕು ಎಂದು ನಿವೃತ್ತ ಐಎಫ್ಎಸ್ ಅಧಿಕಾರಿ ಡಾಕ್ಟರ್ ಆರ್ ರಾಜು ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೊಂದು ದುರಂತ ನಡೆಯಬಾರದಿದ್ದು, ತಾಯಿ ಹುಲಿ ಸೇರಿ 5 ಹುಲಿಗಳು ವಿಷಪ್ರಾಶನ ಮಾಡಿ ಅಕ್ರಮವಾಗಿ ಹತ್ಯೆ ಮಾಡಲಾಗಿದೆ. ಇದೊಂದು ಹೇಯ ಕೃತ್ಯವಾಗಿದ್ದು, ದೇಶದಲ್ಲಿ ಎಲ್ಲೂ ಇಂಥ ಕೃತ್ಯ ನಡೆದಿಲ್ಲ. ಆದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಆಗಿದೆ. ಅದು ಸಹ ಮಲೆ ಮಹದೇಶ್ವರನನ್ನ ಆರಾಧ್ಯ ದೈವ ಎಂದು ಪೂಜಿಸುವ ಮತ್ತು ಅವರ ಫೋಟೋ ಇಟ್ಟು ಮನೆ ಮನೆಗಳಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿಯೇ ಅವರ ವಾಹನ ಹುಲಿಯನ್ನ ವಿಷ ಕೊಲ್ಲುವುದು ದುರಂತವಾಗಿದೆ. ಧಾರ್ಮಿಕ ಸಂಸ್ಕೃತಿ ಪರಂಪರೆಯನ್ನ ಹೊಂದಿರುವ ನಮ್ಮ ನಾಡಿನಲ್ಲಿ ನಡೆಸಿರುವುದು ದುಃಖಕರ ಸಂಗತಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ 3600 ಹುಲಿಗಳಿದ್ದು, ಕರ್ನಾಟಕದಲ್ಲಿ 563 ಹುಲಿಗಳನ್ನು ಹೊಂದುವ ಮೂಲಕ 2ನೇ ಸ್ಥಾನದಲ್ಲಿದೆ. ಚಾಮರಾಜನಗರ ಜಿಲ್ಲೆಯ ಅರಣ್ಯ ವ್ಯಾಪ್ತಿಯಲ್ಲಿ ಹೆಚ್ಚು ಹುಲಿಗಳನ್ನು ಹೊಂದಿದೆ. 2 ವನ್ಯಧಾಮವಿರುವ ಜಿಲ್ಲೆಗಳಲ್ಲಿ ಹುಲಿಗಳು ಇರುವುದರಿಂದ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಿದಂತಾಗುತ್ತದೆ. ಹುಲಿಗಳು ಕಾಡಿನಲ್ಲಿ ವಾಸವಿದ್ದು ಅರಣ್ಯ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಸಸ್ಯಾಹಾರಿ ಪ್ರಾಣಿಗಳನ್ನು ಬೇಟೆಯಾಡಿ ಅವರ ಸಂತತಿ ಹೆಚ್ಚಿದಂತೆ ಮಾಡುವ ಮೂಲಕ ಪರಿಸರ ರಕ್ಷಣೆಯಲ್ಲಿ ಹುಲಿಯ ಪಾತ್ರ ಬಹುಮುಖ್ಯವಾಗಿದೆ. ಹುಲಿ ಮೃತಪಟ್ಟಿರುವ ಸ್ಥಳದಿಂದ 800 ಮೀಟರ್ ದೂರದಲ್ಲಿಯೇ ಕಳ್ಳ ಬೇಟೆ ತಡೆ ಶಿಬಿರ ಇದ್ದು, ಸಿಬ್ಬಂದಿ ಸರಿಯಾಗಿ ಗಸ್ತು ಮಾಡಿದ್ರೆ ಹುಲಿಗಳ ಸಾವನ್ನ ತಡೆಯಬಹುದಿತ್ತು. ಆದರೆ ಅಕ್ರಮವಾಗಿ ಬಿಡುವಂತಿಲ್ಲ. ಜೊತೆಗೆ ಕಾಡಿನೊಳಗೆ ಕೊಂಡೊಯ್ಯುವುದು ಅಪರಾಧವಾಗಿದೆ. ಕೆಮಿಕಲ್ಸ್ ಮದ್ದು ಗುಂಡು ಮಟ್ಟದ ತನಿಖೆಯಾಗಿ ತಪ್ಪಿತಸ್ಥರಿಗೆ ಎಲ್ಲಾ ಅಂಗಗಳನ್ನು ಒಳಗೊಂಡಂತೆ ಉನ್ನತ ಶಿಕ್ಷೆಯಾದರೆ ಇಂತಹ ಘಟನೆಗಳನ್ನು ಮರೆಕಳಿಸುವುದಿಲ್ಲ ಎಂಬುದು ನಮ್ಮ ಆಶಯವಾಗಿದೆ. ಸರ್ಕಾರ ಹಾಗೂ ಅರಣ್ಯ ಸಚಿವರು ಈ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕು. ಅರಣ್ಯ ಇಲಾಖೆಯ ಗುತ್ತಿಗೆ ನೌಕರರು ಸಂಬಳ ಇಲ್ಲದೆ ಪ್ರತಿಭಟನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಹೊಣೆ ಯಾರು? ಸಂಬಂಧಪಟ್ಟ ಅಧಿಕಾರಿಗಳೇ ಆಗಿರಬೇಕು. ಅಲ್ಲದೆ ಅರಣ್ಯ ಇಲಾಖೆಯಿಂದ ಹಣ ಇಲ್ಲದಿದ್ದರೆ ಜಿಲ್ಲಾಡಳಿತದಿಂದ ತುರ್ತು ಘಟಕದಲ್ಲಿರುವ ಹಣವನ್ನು ಪಡೆದು ನಂತರ ವಾಪಸ್ ಮಾಡುವ ಅವಕಾಶಗಳು ಇವೆ. ಗುತ್ತಿಗೆ ನೌಕರರಿಗೆ ಸಂಬಳ ನೀಡದಿರೋದು ಪ್ರಮುಖ ಕಾರಣವಲ್ಲ. ಆದರೆ ಇದನ್ನು ನಿರ್ವಹಣೆ ಮಾಡಬೇಕಾದವರು ಜವಾಬ್ದಾರಿ ಮರೆತಿದ್ದಾರೆ ಎಂದಿದ್ದಾರೆ. 5 ಹುಲಿಗಳ ಹತ್ಯೆ ಪ್ರಕರಣದಲ್ಲಿ ಪಾರದರ್ಶಕವಾಗಿ ತನಿಖೆಯಾಗಬೇಕು. ಆಗ ಮಾತ್ರ ಸತ್ಯ ಹೊರಬರಲಿದೆ. ಈಗ ನೇಮಕವಾಗಿರುವ ತನಿಖೆ ತಂಡದಿಂದ ಸತ್ಯಾಂಶ ಹೊರಬರುತ್ತವೆ ಎಂಬುದು ಅನುಮಾನ. ಕಾರಣ ಒತ್ತಡ ಹೆಚ್ಚಾಗುತ್ತದೆ. ಹೀಗಾಗಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯಾಗಬೇಕು. ಇಲ್ಲವೇ ಜಿಲ್ಲೆಯ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಅರಣ್ಯ ಅಧಿಕಾರಿಗಳ ನೇತೃತ್ವದ ಜಂಟಿ ಕಾರ್ಯಾಚರಣೆಯಾಗಬೇಕು ಎಂದಿದ್ದಾರೆ. ದಲ್ಲಿ ಆಗಿರ್ತಕ್ಕಂಥ ಈ ಒಂದು ಘೋರಾಪರಾಧ, ಹುಲಿಗಳ ಸಾಮೂಹಿಕ ಸಾವು, ಹುಲಿ ಕುಟುಂಬಗಳ ಸಾವು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅರಣ್ಯ ಇಲಾಖೆಯ ವೈಫಲ್ಯತೆಯಿಂದ ಇದಾಗಿದೆ. ಯಾಕೆ ಅಂತಂದ್ರೆ ಎಲ್ಲ ಅಧಿಕಾರಿಗಳು, ಯಾವ ಹಂತದ ಅಧಿಕಾರಿಗಳು ಏನೇನು ಕೆಲಸವನ್ನ ದಿನನಿತ್ಯ ಮಾಡಬೇಕಾಗಿತ್ತು ಅದು ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಮಾಹಿತಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಸುಸಮಯದಲ್ಲಿ ತಲುಪಿಲ್ಲ. ಒಂದ್ ವೇಳೆ ಆ ಮಾಹಿತಿಯನ್ನ ಮೊದಲೇನೆ ಕಂಡಿಡ್ದಿದ್ರೆ ಆ ಸತ್ತಂತ ಹಸುವಿನ ಕಳೆಬರವನ್ನ ಡಿಸ್ಪೋಸ್ ಮಾಡಿದ್ರೆ, ಬೆಂಕಿನಲ್ಲಿ ಬರ್ನ್ ಮಾಡೋದಾಗ್ಲಿ ಅಥವಾ ಭೂಮಿನಲ್ಲಿ ಹೂಳುವುದಾಗ್ಲಿ ಮಾಡಿದ್ರೆ ಈ ಒಂದು ಅಪರಾಧ ಆಗ್ತಿರ್ಲಿಲ್ಲ. ಈ ಒಂದು ಅಪರಾಧ ಆಗ್ಲಿಕ್ಕೆ ಕಾರಣ ಇನ್ಫಾರ್ಮೇಶನ್ ಫ್ಲೋ, ಅಂದ್ರೆ ಮಾಹಿತಿಯ ಒಂದು ಹಂತದಿಂದ ಮತ್ತೊಂದು ಹಂತ ತಲುಪುವುದರಲ್ಲಿ ವಿಫಲವಾಗಿದೆ. ಸೊ ಹಾಗಾಗಿ ಒಟ್ಟಾರೆ ಅರಣ್ಯ ಇಲಾಖೆಯ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಒಂದು. ಎರಡನೇದು, ಈ ವೈಫಲ್ಯತೆಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು. ಯಾಕೆಂತಂದ್ರೆ NTCA ಗೈಡ್ಲೈನ್ಸ್ ಪ್ರಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಗೈಡ್ಲೈನ್ಸ್ ಪ್ರಕಾರ M-STRIPE ಅಂತ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ನಲ್ಲಿ ಏನೆಲ್ಲ ನಿಬಂಧನೆಗಳಿದ್ದಾವೆ ಆ ನಿಬಂಧನೆಗಳಂತೆಯೇ ನಮ್ಮ ಅಧಿಕಾರಿಗಳು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಆ ನಿಬಂಧನೆಗಳಂತೆ ಇಲ್ಲಿ ಕೆಲಸ ಮಾಡಿರೋದು ಕಂಡು ಬರ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಆ ಕ್ಷೇತ್ರದಲ್ಲಿ ಇದ್ದಂತ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳಲ್ಲಿ ಇದ್ದಂತ ವಾಚರ್ಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ, ನಂಬರ್ 1. ಮತ್ತೆ ಆ ಬೀಟ್ ಗಾರ್ಡ್ಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ. ಸೆಕ್ಷನ್ ಫಾರೆಸ್ಟರ್ ಮತ್ತೆ ರೇಂಜ್ ಆಫೀಸರ್ ಕೂಡ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇರೋದು ಇಲ್ಲಿ ಹೊರಗಡೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಅವ್ರದ್ದು ಕರ್ತವ್ಯ ವೈಫಲ್ಯತೆ ಆಗಿದೆ. ಆ ಕರ್ತವ್ಯ ವೈಫಲ್ಯತೆಗೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ರನ್ನ ಕೇವಲ ರಜಾ ಕೊಟ್ಟು ಕಡ್ಡಾಯ ರಜದ ಮೇಲೆ ಕಳಿಸೋದ್ರಿಂದ ಇದು ನ್ಯಾಯ ಏನು ದೊರಕೋದಿಲ್ಲ. ಸೊ ಹಾಗಾಗಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು. ಕಾನೂನು ರೀತಿ ಕ್ರಮ ಇಲಾಖೆ ತಗೊಳ್ಳೋದ್ರ ಜೊತೆಗೆ ಏನು ಇಲಾಖೆ ಮೂಲಕ ಒಂದು ತನಿಖೆಗೆ ಇವರು ಆದೇಶ ಮಾಡಿದ್ದಾರೆ, ಇಲಾಖೆಯ ಹಿರಿಯ ನೇತೃತ್ವದ ಅಧಿಕಾರಿಗಳ ಇಂದ ಮಾಡಬೇಕು ಅಂತ, ಅದು ಸರಿ ಇಲ್ಲ. ಇದ್ರ ಸಮಗ್ರವಾದ ಒಂದು ತನಿಖೆ ಆಗಿ ಪಾರದರ್ಶಕವಾಗಿ ಒಂದು ನ್ಯಾಯಸಮ್ಮತವಾದ ಒಂದು ಮಾಹಿತಿ ಹೊರಗಡೆ ಬರಬೇಕು ಅನ್ನೋದಾದ್ರೆ ಒಂದು ಜುಡಿಷಿಯಲ್ ಎನ್ಕ್ವೈರಿನೇ ಆಗ್ಬೇಕು. ಇಲ್ಲಿ ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ
ಜಡ್ಜ್ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಆಗಬೇಕು. ಒಂದ್ ವೇಳೆ ಅದಾಗಿಲ್ಲ ಅಂತ ಅಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತೆ ಕ್ಷೇತ್ರದ ಅರಣ್ಯಾಧಿಕಾರಿಗಳು ಇವರೆಲ್ಲರನ್ನ ಸಾಮೂಹಿಕತ್ವದಲ್ಲಿ ಒಂದು ತನಿಖೆ ಆಗಬೇಕು. ಆದಾಗ ಮಾತ್ರ ಇದು ಪಾರದರ್ಶಕವಾಗಿ ಹೊರಗಡೆ ಬರ್ತದೆ. ಸೊ ಮತ್ತೆ ಅಲ್ಲಿ ಏನೇನು ಪೋಸ್ಟ್ಗಳು ಖಾಲಿ ಇದ್ದಾವೆ, ರೇಂಜ್ ಆಫೀಸರ್ 3 ರೇಂಜ್ ಆಫೀಸರ್ ಪೋಸ್ಟ್ ಖಾಲಿ ಇದೆ ಆ ಡಿವಿಷನ್ ಅಲ್ಲಿ, ಕೊಳ್ಳೇಗಾಲ ವನ್ಯಧಾಮದಲ್ಲಿ ಇದೆ ಅಂತ ಕೇಳಿದ್ದೇನೆ. ಅವು 3 ಕೂಡ ಈಗ ತುಂಬಬೇಕು. ಮತ್ತೆ ಇವರು ಇನ್ಚಾರ್ಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ DFO ಗೆ ತಗೊಬಂದು ಇಲ್ಲಿ ಅಡಿಷನಲ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಇದ್ಕೊಂಡು ಇಂಥ ಸಮಸ್ಯೆ ಇರ್ತಕ್ಕಂಥ ಡಿವಿಷನ್ ಅವನು ಯಾವ ರೀತಿ ನಿರ್ವಹಣೆ ಮಾಡ್ತಾನೆ ಇಲ್ಲಿ? ಅದ್ರ ಬದಲು ಪರ್ಮನೆಂಟ್ ಆಗಿ ಒಬ್ಬ DFOನೇ ಇಲ್ಲಿ ಹಾಕ್ಬೇಕು, ಪರ್ಮನೆಂಟ್ ಆಗಿ ACF ಆಗ್ಬೇಕು, ಮತ್ತೆ ಎಲ್ಲಾ ಖಾಲಿ ಇರ್ತಕ್ಕಂಥ ರೇಂಜ್ ಆಫೀಸರ್ಗಳನ್ನ ನೇಮಕ ಮಾಡಬೇಕು, ಮತ್ತೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಇದು ಮಾಡದ ಹೊರತು ನಾವು ಈ ಒಂದು ಪ್ರದೇಶಗಳಿಗೆ ನ್ಯಾಯ